ಬ್ರಹ್ಮ ಎಲ್ಲರ ಹಣೆ ಬರಹವನ್ನು ಬರೆದಿದ್ದಾನೆ. ಆದರೆ ಅವನು ಬರೆದಾದ್ಮೇಲೆ ಇನ್ನೂ ಹೆಚ್ಚು ಜಾಗ ಕೊಟ್ಟಿದ್ದಾನೆ ನಮ್ಮಗಳಿಗೆ ಏನು ಬೇಕೋ ಅದನ್ನು ಬರ್ಕೊಳ್ಳೋದಕ್ಕೆ. ಯಾವ ಬ್ರಹ್ಮನಿಗೂ ಯಾವ ಶಕ್ತಿಗೂ ನಾವು ಏಳಿಗೆ ಆಗೋದನ್ನು ಅಥವಾ ನಾವು ಶ್ರೀಮಂತರಾಗಲೇಬೇಕು, ನಾವು ಬಯಸಿದಾಗೆ ಬದುಕಲೇಬೇಕು ಅನ್ನೋ ಪಣ ತೊಟ್ಟಿದ್ದೇ ಆದರೆ ಯಾವ ಪುಣ್ಯ ಕರ್ಮಗಳು ಕೆಲಸಕ್ಕೆ ಬರೋದಿಲ್ಲ ಗೊತ್ತಿರಲಿ. ಹಣ, ಆಸ್ತಿ, ಐಶ್ವರ್ಯ, ಸೊ ಇವು ಮೂರೂ ಇದ್ದಾಗ ಮಾತ್ರ ನಾವು ಸುಖ, ಶಾಂತಿ, ನೆಮ್ಮದಿಯಿಂದ ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ. ಕೇವಲ ಹಣದಿಂದನೋ ಅಥವಾ ಕೇವಲ ಆಸ್ತಿಯಿಂದನೋ ಅಥವಾ ಕೇವಲ ಐಶ್ವರ್ಯದಿಂದನೋ ಇದು ಆಗೋದಿಲ್ಲ. ನನ್ನ ಪ್ರಕಾರ ಸಾಲದಲ್ಲಿರೋರು ಯಾರು ಅಂತಂದರೆ ಎಲ್ಲರೂ. ಯಾಕಂದರೆ ಎಲ್ಲರಿಗೂ ಒಂದೊಂದು ಋಣ ಇರುತ್ತೆ. ಹಣದ ಋಣ ಮಾತ್ರ ಅಲ್ಲ, ಎಲ್ಲ ಋಣಗಳು ಇರುತ್ತೆ. ಸೊ ಹಾಗಾಗಿ ಗೋಮಾತೆಗೆ ಪ್ರತಿ ತಿಂಗಳು ಅಮಾವಾಸ್ಯೆಯಾದ ಮೇಲೆ ಅಥವಾ ಹುಣ್ಣಿಮೆಯ ದಿನ ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಮನಿ ಈಸ್ ಹ್ಯಾಪಿನೆಸ್. ಆದರೆ ನಮ್ಮ ಜೀವನದಲ್ಲಿ ಎಷ್ಟೋ ಜನ ಹಣದ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ಅದು ಕೇವಲ ಒಂದು ಸಮಸ್ಯೆ ಮಾತ್ರ ಆಗಿಲ್ಲದೆ ಇರಬಹುದು, ಅದು ನಮ್ಮ ಕರ್ಮದ ಪ್ರತಿಫಲ ಕೂಡ ಆಗಿರಬಹುದು. ನಾವು ಮಾಡಿರುವಂತಹ ಪೂರ್ವ ಜನ್ಮದ ಕರ್ಮಗಳ ಫಲ ಅನ್ನುವಂಥ ರೀತಿಯಲ್ಲಿ ಈ ಜನ್ಮದಲ್ಲಿ ನಾವು ನಾನಾ ರೀತಿಯಾದಂತಹ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ. ಸೊ ಈ ಸಮಸ್ಯೆಗಳಿಗೆ ಕಾರಣಗಳೇನು, ಯಾವ ರೀತಿಯಾಗಿ ಇದನ್ನು ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದನ್ನು ನಮ್ಮ ಗುರುಗಳು ಅವರ ಕಾರ್ಯಕ್ರಮದ ಮುಖಾಂತರ ನಮಗೆ ಮಾಹಿತಿಯನ್ನು ಕೊಡ್ತಾ ಬರ್ತಿದ್ದಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಿಶೇಷ ಉಪಯುಕ್ತ ಮಾಹಿತಿಯನ್ನು ಅವರು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಕಾರ್ಯಕ್ರಮ ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದವರು, ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವಂತಹ ಬ್ರಹ್ಮ ತತ್ವವನ್ನ ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗಗಳನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು ಜೀ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಮುಂಬರುವ ಕಾರ್ಯಾಗಾರಕ್ಕೆ ಬರುವಂತಹ ಜನರೆಲ್ಲರಿಗೂ ಕೂಡ ಋಣ ವಿಮೋಚಕ ದೈವಿಕ ಧನಾಕರ್ಷಣೆಯ ಯಂತ್ರವನ್ನ ಹಾಗೆ ಸಾಲ ತೀರಿಸುವಂತಹ ಈ ಬ್ಲೂ ಪ್ರಿಂಟ್ ಏನಿದೆ, ಈ ಬ್ಲೂ ಪ್ರಿಂಟನ್ನು ನೀವು ಆಶೀರ್ವದಿಸಿ ಅವರೆಲ್ಲರಿಗೂ ಕೂಡ ಉಚಿತವಾಗಿ ನೀಡ್ತಿದ್ದೀರಿ. ಅವರೆಲ್ಲರ ಪರವಾಗಿ ನಾನು ನಿಮಗೆ ಮೊದಲಿಗೆ ಧನ್ಯವಾದವನ್ನು ತಿಳಿಸೋದಕ್ಕೆ ಬಯಸ್ತೀನಿ. ಗುರುಗಳೇ, ಇನ್ನು ನನ್ನ ಈ ಕಾರ್ಯಕ್ರಮದಲ್ಲಿ ನನ್ನ ಬಹುಮುಖ್ಯ ಪ್ರಶ್ನೆ ಏನು ಅಂತಂದರೆ, ಯಾವಾಗಲೂ ನಾವು ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾ ಇರ್ತಾರೆ, ಹಣೆ ಬರಕ್ಕೆ ಹೊಣೆ ಯಾರು ಅಂತ ಅಂದ್ಬಿಟ್ಟು. ಅಂದರೆ ನಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಹಣೆ ಬರಹ ಇದ್ದಂಗೆ ಆಗುತ್ತೆ ಅಂತ ನಾವು ಒಂದು ಆಡು ಮಾತನ್ನು ಹೇಳ್ತಾ ಇರ್ತೀವಿ. ನೀವು ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರದ ಮುಖಾಂತರ ನಮ್ಮ ಜೀವನದಲ್ಲಿ ಆಗುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ಟು ಅದನ್ನು ಸರಿ ಮಾಡ್ತಾ ಬರ್ತಿದ್ದೀರಿ. ಅಂದರೆ ಎಲ್ಲವೂ ಪೂರ್ವ ನಿಯೋಜಿತ, ಇದು ಹೀಗೆ ಆಗಬೇಕು ಅಂತ ಇದ್ದಲ್ಲಿ ನಾವು ಅದನ್ನು ಪರಿಹಾರ ಮಾಡೋದ್ರಿಂದ ಬದಲಾಯಿಸ್ಕೊಳ್ಳೋಕೆ ಸಾಧ್ಯನಾ, ನಾವು ಮಾಡಿರುವಂಥ ಕರ್ಮಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಗುರುಗಳೇ. ಖಂಡಿತವಾಗಿಯೂ ಐ ಥಿಂಕ್ ತುಂಬ ಜನಕ್ಕೆ ಈ ಡೌಟ್ ಇರುತ್ತೆ. ಎಲ್ಲ ಹಣೆ ಬರಹ ಎಲ್ಲ ಬ್ರಹ್ಮನೇ ಬರೆದ್ಬಿಟ್ಟಿದ್ದಾನೆ, ಇನ್ನು ನಂದೇನಿದೆ ಅನ್ನೋ ಪ್ರಶ್ನೆ ಇರುತ್ತೆ. ಓಕೆ, ನಿಮ್ಗೆ ಉತ್ತರ ಸಿಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ. ನೋಡಿ, ಬ್ರಹ್ಮ ಬರೆದಿದ್ದಾನೆ, ಸತ್ಯ ಇದು. ಬ್ರಹ್ಮ ಎಲ್ಲರ ಹಣೆ ಬರಹವನ್ನು ಬರೆದಿದ್ದಾನೆ. ಆದರೆ ಅವನು ಬರೆದಾದ್ಮೇಲೆ ಇನ್ನೂ ಹೆಚ್ಚು ಜಾಗ ಕೊಟ್ಟಿದ್ದಾನೆ ನಮ್ಮಗಳಿಗೆ ಏನು ಬೇಕೋ ಅದನ್ನು ಬರ್ಕೊಳ್ಳೋದಕ್ಕೆ. ವಿಶೇಷವಾಗಿ ಇದು ಹೇಗಿರುತ್ತೆ ಅಂತಂದರೆ, ನಾವು ಮೊಬೈಲ್ ತೆಗೆದುಕೊಂಡು ಬರೋಕ್ಕೆ ಹೋಗ್ತೀವಿ, ಮೊಬೈಲ್ ತೆಗೆದುಕೊಂಡು ಬರ್ಬೋದು, ಆದರೆ ಸಿಮ್ಮು ಅವರು ಕೊಡಲ್ಲ. ನಾವು ಹೋಗಿ ಸಿಮ್ ಖರೀದಿ ಮಾಡಬೇಕು ಸೆಪ್ರೇಟಾಗಿ. ನಮಗೆ ಯಾವ ಸಿಮ್ ಬೇಕೋ ಅದು, ಏರ್ಟೆಲ್ ಬೇಕೋ, ಜಿಯೋ ಬೇಕೋ ಅಥವಾ ಬೇರೆ ಯಾವುದಾದ್ರು ಇದೆಯೋ ಆ ಸಿಮ್ ನಾವು ಹಾಕಿದಾಗ ಮಾತ್ರ ಮೊಬೈಲ್ಗೆ ಶಕ್ತಿ ಬರುತ್ತೆ, ಗೊತ್ತಿರಲಿ. ಸೊ ಬ್ರಹ್ಮ ಕೊಟ್ಟಿದ್ದು ಮೊಬೈಲ್ ಫೋನು, ಸಿಮ್ ಹಾಕೋದು ಮತ್ತು ಇನ್ನು ಬೇರೆ ಎಲ್ಲ ಆ್ಯಪ್ಸ್ ಇದೆಯಲ್ವ, ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ನಾವು ಬಳಸುವಂಥದ್ದು ನಮ್ಮ ಕೈಯಲ್ಲಿರುತ್ತೆ. ಕಾರ್ ತೆಗೆದುಕೊಳ್ಳೋದು ಬ್ರಹ್ಮ ಕೊಟ್ಟಿದ್ದು ಕಾರು, ಆದರೆ ಆಕ್ಸೆಸರೀಸ್ ಹಾಕ್ಸೋದು ಎಲ್ಲವೂ ಮತ್ತೆ ನಾವೇ ಮಾಡಬೇಕು.
ಮನೆ ಕಟ್ಸ್ಕೊಟ್ಟಿದ್ದು ಗೋಡೆಗಳು ಫೌಂಡೇಶನ್ ಹಾಕಿದ್ದು ಬ್ರಹ್ಮ. ಆದರೆ ಮನೆ ಇಂಟೀರಿಯರ್ಸ್ ಮಾಡೋದು, ಮನೆ ಯಾವಾಗ ಸುಂದರವಾಗಿ ಕಾಣಿಸೋದು ಇಂಟೀರಿಯರ್ಸ್ ಮಾಡಿಸಿದಾಗ, ಪೇಂಟ್ ಹೊಡೆಸ್ದಾಗ ಬ್ಯೂಟಿಫುಲ್ ಮಾಡೋವಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಈ ಬಾಡಿ ಕೊಟ್ಟಿದ್ದು ಅಥವಾ ಮನಸ್ಸು ಕೊಟ್ಟಿದ್ದು ಭಗವಂತ ಆದರೆ ನಮಗೆ ಹೇಗೆ ಬೇಕೋ ಆಗ ಬದುಕೋ ಶಕ್ತಿ ನಾವು ಮಾಡ್ಕೊಳ್ಬೇಕೇ ಹೊರತು ಆ ಪರಬ್ರಹ್ಮನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಪಾಪ ಕರ್ಮ ಪುಣ್ಯಗಳು ಏನೇ ಇರಲಿ, ನಮ್ಮ ಒಂದು ಪ್ರಯತ್ನ ಅಥವಾ ಯೂನಿವರ್ಸಲ್ಲಿ ನಾವು ಸಂಪೂರ್ಣವಾದ ನಂಬಿಕೆಯನ್ನು ಇಟ್ಟು ವಿಶ್ವಾಸವನ್ನು ಇಟ್ಟು ನಾವು ಮಾಡೋದೇ ಆದರೆ ಆ ಬ್ರಹ್ಮ ಒಂದು ವೇಳೆ ತಪ್ಪಾಗಿ ಯಾವುದಾದ್ರೂ ಬರೆದಿದ್ರೂ ಅದು ನಶಿಸಿ ಹೋಗುತ್ತೆ. ಗೊತ್ತಿರಲಿ, ಯಾವ ಬ್ರಹ್ಮನಿಗೂ ಯಾವ ಶಕ್ತಿಗೂ ನಾವು ಹೇಳಿಗೆ ಆಗೋದನ್ನು ಅಥವಾ ನಾವು ಶ್ರೀಮಂತರಾಗಲೇಬೇಕು, ನಾವು ಬಯಸಿದಾಗೆ ಬದುಕಲೇಬೇಕು ಅನ್ನೋ ಪಣ ತೊಟ್ಟಿದ್ದೇ ಆದರೆ ಯಾವ ಪುಣ್ಯ ಕರ್ಮಗಳು ಕೆಲಸಕ್ಕೆ ಬರೋದಿಲ್ಲ. ಗೊತ್ತಿರಲಿ. ಸೊ ಇದು ಹೇಗೆ ನೀವು ಕೇಳ್ಬೋದು, ಅದೇನು ಗುರುಗಳೇ, ಹಿಂದಿನ ಜನ್ಮದಲ್ಲಿ ನಾನು ಕರ್ಮ ಮಾಡಿರ್ತೇನೆ ಅಥವಾ ಪುಣ್ಯ ಮಾಡಿರ್ತೇನೆ, ಅದರ ಸಲುವಾಗಿ ತಾನೇ ಈಗ ಆಗಬೇಕು ಅಂತ ನೀವು ಸಹ ಹೇಳ್ತೀರಾ, ನಮಗೂ ಅದು ಗೊತ್ತಿದೆ. ಆದರೆ ನೀವೀಗ ಹೇಳ್ತೀರಾ ಯಾವ ಪುಣ್ಯ ಕರ್ಮಗಳು ಕೆಲಸಕ್ಕೆ ಬರೋದಿಲ್ಲ, ನಾವು ಆ ಶಿವನಲ್ಲಿ ಆ ಯೂನಿವರ್ಸಲ್ಲಿ ಲೀನವಾದರೆ ಅನ್ನುವಂಥದ್ದು. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಯಾವತ್ತಾದ್ರೂ ಕೇಳಿಸ್ಕೊಂಡಿದ್ರಾ? ಅಲ್ಲ, ನಮಗೆಲ್ಲ ಸಾವು ಬರಬೇಕು ಅಂದರೆ ಯಮ ಬರ್ತಾನೆ, ಯಮ ಕರೆದುಕೊಂಡು ಹೋಗ್ತಾನೆ. ಅಲ್ಲ, ಯಮನಿಗೆ ಸಾವು ಬಂದಿದ್ದು ನಿಮಗೆ ಗೊತ್ತಿದೆಯಾ? ಯಮನನ್ನೇ ಶಿವ ಕೊಂದು ಬಿಡ್ತಾನೆ. ಯಾವ ಸನ್ನಿವೇಶದಲ್ಲಿ ಕೊಲ್ತಾನೆ? ಮೃಕಂಡು ಮಹರ್ಷಿ ಮತ್ತು ಮರುದ್ವತಿ ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ. ಇದು ಅನೇಕ ವರ್ಷ, ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂಥ ಒಂದು ಘಟನೆ. ಇವರಿಬ್ಬರು ಆ ಮಹಾಶಿವನಲ್ಲಿ ಧ್ಯಾನ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ನಮಗೆ ಮಕ್ಕಳು ಕೊಡಪ್ಪ ಅಂತಂತೇಳಿ. ಆಗ ಶಿವ ಇವರಿಗೆ ಅದೃಶ್ಯನಾಗ್ಬಿಟ್ಟು ಹೇಳ್ತಾನೆ, ಅಮ್ಮ ನಿಮಗೆ 2 ಆಪ್ಷನ್ ಇದೆ, ಅಂದರೆ ಚಾಯ್ಸ್ ಇದೆ. ಯಾವ ಮಕ್ಕಳು ನಿಮಗೆ ಬೇಕು ಅಂತ ಶಿವ ಕೇಳ್ತಾನೆ. ಒಂದು, ಅಲ್ಪಾಯುಷ್ಯ ಹೊಂದಿದ ಬುದ್ಧಿವಂತ ಮಗ ಬೇಕಾ, ಅಥವಾ ದೀರ್ಘಾಯುಷ್ಯ ಹೊಂದಿದ ಮೂರ್ಖ ಮಗ ಬೇಕಾ ಅಂತ ಶಿವ ಕೇಳ್ತಾನೆ. ಅದಕ್ಕೆ ತಂದೆ ತಾಯಿಗಳು ಸಹಜವಾಗಿ ಮೂರ್ಖ ಮಕ್ಕಳು ಕೊಡು ಅಂತ ಯಾರು ಕೇಳ್ತಾರೆ? ದೀರ್ಘಾಯುಷ್ಯ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅಲ್ಪಾಯುಷ್ಯ ಆಗಿರುವಂಥ ಒಂದು ಒಳ್ಳೆಯ ಮಗನನ್ನು ಕೊಡು ಅಂತ ಕೇಳ್ಕೊಳ್ತಾರೆ. ಆಗ ಅವರಿಗೆ ಹುಟ್ಟುವಂಥದ್ದೇ ಮಾರ್ಕಂಡೇಯ. ನಿಮ್ಗೆ ಗೊತ್ತಿದೆ ಮಾರ್ಕಂಡೇಯ ಎಂಥ ಶಿವಭಕ್ತ ಅಂತಂತೇಳಿ. ಅವನಿಗೆ ಆಯುಷ್ಯ ಕೊಟ್ಟಿರುವಂಥದ್ದು ಭಗವಂತ 16 ವರ್ಷಗಳು ಮಾತ್ರ. 16 ವರ್ಷ ಆದಮೇಲೆ ಅವನು ಸಾಯಬೇಕಿತ್ತು. ಇವನು ಎಂಥ ದೇವರ ಭಕ್ತ ಅಂತಂದರೆ, ಶಿವನ ಭಕ್ತ ಅಂತಂದರೆ, ಶಿವನ ಲಿಂಗವನ್ನು ತಬ್ಬಿಕೊಂಡು ಅಪ್ಪಿಕೊಂಡು ಪ್ರಾರ್ಥನೆ ಮಾಡಿ ತಪಸ್ಸಲ್ಲಿರ್ತಾನೆ. 16 ವರ್ಷಗಳು ಕಳೆದೋಗುತ್ತೆ. ಆಗ ಯಮ ಬರ್ತಾನೆ. ಯಮ ಬಂದು ಬಾಪ ಹೋಗೋಣ, ಮುಗೀತು ನಿನ್ನ ಆಯಸ್ಸು ಭೂಲೋಕದಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ನನ್ನ ಆಯಸ್ಸಿನ್ನೂ ಮುಗಿದಿಲ್ಲ, ನಾನಿನ್ನೂ ದೇವರ ತಪಸ್ಸು ಮಾಡ್ತಿದ್ದೀನಿ, ನಾನು ಶಿವನು ಬಿಟ್ಟು ಬರೋದಕ್ಕೆ ಸಮಯ ಇಲ್ಲ. ಹಾಗೆಯೇ ನನ್ನ ತಂದೆ ತಾಯಿಗಳು ವೃದ್ಧರಾಗಿದ್ದಾರೆ, ಅವರ ಪೋಷಣೆಯನ್ನು ನಾನು ಮಾಡಬೇಕು, ಈಗ ಸದ್ಯಕ್ಕೆ ಬರೋದಕ್ಕಾಗಲ್ಲ, ತಪಸ್ಸು ಮುಗಿದ ಮೇಲೆ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಯಮ ಹೇಳ್ತಾನೆ, ಯಾವ ರಾಜ ಮಹಾರಾಜ ರಾಣಿ ಅಥವಾ ಇನ್ನಿತರ ಯಾರೇ ದೇವತೆಗಳು ಈ ಭೂಲೋಕದ ಮೇಲೆ ಹುಟ್ಟಿದ್ರು ಅವರಿಗೆ ಸಾವಿದೆ. ಆಮೇಲೆ ಸಮಯಕ್ಕೆ ಸರಿಯಾಗೇ ನಾನು ತೆಗೆದುಕೊಂಡು ಹೋಗುವಂಥದ್ದು. ನೀನು ಯಾರಪ್ಪ ನನಗೆ ಹೇಳೋದಕ್ಕೆ, ಈ ಟೈಮಲ್ಲ ಇನ್ನೊಂದು ಟೈಮು ಅಂತಂತೇಳಿ ಜೋರು ಮಾಡ್ತಾನೆ. ಆಗ ಅಂಥ ಟೈಮಲ್ಲಿ, ಆ ಸಮಯದಲ್ಲಿ ಈ ಮಾರ್ಕಂಡೇಯ ಮಹರ್ಷಿಯು ದೇವರಲ್ಲಿ ಲೀನವಾಗಿ ಲಿಂಗವನ್ನು ಅಪ್ಪಿಕೊಂಡು ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಆ ಪರಮಶಿವ, ಆ ಶಿವನೇ ಪ್ರತ್ಯಕ್ಷನಾಗಿ ಲಿಂಗದಿಂದ ಹೊರಗಡೆ ಬಂದು ಆ ಒಂದು ಯಮನನ್ನು ಕೊಲ್ಲುವಂಥದ್ದಾಗುತ್ತೆ. ಒಂದು ಸನ್ನಿವೇಶದಲ್ಲಿ ಹೇಳ್ತಾರೆ, ಅವನು ಅಲ್ಲೇ ಸಾಯಿಸಿಬಿಡ್ತಾರೆ ಅಂತಂತೇಳಿ. ಜೀವ ಹೊರಟೋಗುತ್ತೆ ಯಮನಿಗೆ. ಯಮ ಅಲ್ಲೇ ಬಿದ್ದು ಬಿಡ್ತಾನೆ. ತದನಂತರ ದೇವತೆಗಳು, ಇಂದ್ರಲೋಕದಲ್ಲಿರುವ ಎಲ್ಲರೂ ಬಂದು ಈಗಾಗಬಾರ್ದು, ಯಾಕಂದರೆ ಯಮ ಇಲ್ಲ ಅಂತಂದರೆ ಈ ಭೂಲೋಕ ಕಲ್ಲೋಲವಾಗ್ಬಿಡುತ್ತೆ ಅಥವಾ ಪರಿಸರಕ್ಕೆ ವಿರುದ್ಧವಾಗಿಬಿಡುತ್ತೆ. ಹಾಗಾಗಿ ಯಮನನ್ನು ಮತ್ತೆ ಬದುಕಿಸಿಕೊಡಿ ಅಂತ ಕೇಳ್ಕೊಳ್ತಾರೆ. ಶಿವ ಮತ್ತೆ ಯಮನನ್ನು ಬದುಕಿಸುವಂಥದ್ದಾಗುತ್ತೆ. ಹಾಗೆ ಈ ಮಾರ್ಕಂಡೇಯನನ್ನು ಅಮರ ಜೀವಿಯನ್ನಾಗಿ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಮೃತ್ಯುಂಜಯನಾಗ್ಬಿಡ್ತಾನೆ ಈ ಮಾರ್ಕಂಡೇಯ. ನೋಡಿ, ಈ ಮಾರ್ಕಂಡೇಯನ ತಂದೆ ಕೊಟ್ಟಂಥ ಮಂತ್ರ ಮಹಾಮೃತ್ಯುಂಜಯ ಮಂತ್ರ. ಸೊ ಹಾಗಾಗಿ ಒಂದು ಗೊತ್ತಿರಲಿ, ಭಗವಂತ ಬರೆದಿದ್ದು ಅಥವಾ ಬ್ರಹ್ಮ ಬರೆದಿರೋ ಹಣೆ ಬರಹ 16 ವರ್ಷಗಳಾಗಿದ್ದರೂ, ಅಲ್ಪಾಯುಷ್ಯನಾಗಿದ್ದರೂ, ಇವನ ಹಣೆ ಬರಹವನ್ನು ಇವನು ಬರ್ಕೊಳ್ತಾನೆ. ಈಗ ಇದನ್ನು ಯಾರೂ ಸಹ ತಡೆಯೋದಕ್ಕಾಗಲ್ಲ. ಆ ಬ್ರಹ್ಮನಿಂದಲೂ
ಆ ಯಮನಿಂದಲೂ ಸಹ ಸರಿ. ಸೊ ಇಲ್ಲಿ ಯೂನಿವರ್ಸು ಶಿವ. ಸೊ ಹಾಗಾಗಿ ನಮಗೇನು ಬೇಕೋ ಅದನ್ನು ನಾವು ಬರೆದುಕೊಳ್ಬೋದು, ನಮಗೆ ಹೇಗೆ ಬೇಕೋ ಹಾಗೆ ಬದುಕ್ಬೋದು. ಅದು ಹೇಗೆ ಬದುಕಬೇಕು, ಏನು ಮಾಡಬೇಕು, ಯಾವ ವಿಶ್ವಕ್ರಿಯೆಗಳು, ಯಾವ ವಿಶ್ವತಂತ್ರಗಳು, ಅದನ್ನು ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಯಾಕೆ ಇಲ್ಲಿ ತಿಳಿಸ್ಕೊಡೋದಕ್ಕಾಗಲ್ಲ ಅಂತಂದರೆ, ದೆರ್ ಆರ್ ಸಮ್ ಆಫ್ ದ ಕಂಟೆಂಟ್. ಕೆಲವು ಕಂಟೆಂಟ್ ಹೇಗಿದೆ ಅಂತಂದರೆ, ಈ ಸಮಾಜದ ಪರಿಮಿತಿಯಲ್ಲಿ ನಾನು ಹೇಳಿಕೊಡುವಂಥದ್ದು ಅದು ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಅಥವಾ ನೀವೇನು ಕರಿತೀರ ಎ ರೇಟೆಡ್ ಅಂತಂತೇಳಿ, UA ಸರ್ಟಿಫಿಕೇಟ್ ಅಂತ ಹೇಳ್ತೀರಾ, U ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಸಿನಿಮಾಗಳಿಗೆ, ಕಂಟೆಂಟಿಗೆ. ಆ ರೀತಿ ಕೆಲವೊಂದು ಎ ಅಲ್ಲ, ಎಗಿಂತ ಹೆಚ್ಚಿರುತ್ತೆ. ಸೊ ಆ ರೀತಿ ಕಂಟೆಂಟ್ ಇರುತ್ತೆ. ಆಮೇಲೆ ಕೆಲವು ಈ ಸಾಮಾಜಿಕ ಕಟ್ಟುಪಾಡುಗಳಿಗಿಂತ ಹೊರಗಡೆ ಇರುವಂಥದ್ದು. ಸೊ ಇದು ವಿಶ್ವಜ್ಞಾನ. ಸೊ ಹಾಗಾಗಿ ಎಲ್ಲವನ್ನೂ ಇಲ್ಲಿ ಹೇಳಿಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನೂ ಬೇರೆ ರೀತಿ ಹೇಳಬೇಕು ಅಂತಂದರೆ, ಈಗ MBBS ಓದಬೇಕು, ಸ್ವಾಮಿ ನನ್ನ ಹತ್ರ ದುಡ್ಡಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ನಾನು ಬಂದು ಕೊಡ್ತೇನೆ, ನನ್ನ ಮನೇಲಿ ಹೇಳ್ಕೊಟ್ಬಿಡಿ MBBS ಅಂತಂದರೆ, ಆ ರೀತಿ ಏನಾದರೂ ಶಾಲೆ ಇದೆಯಾ? ಆ ರೀತಿ ಹೇಳ್ಕೊಡ್ಲಿಕ್ಕೆ ಸಾಧ್ಯನಾ? ನೀವೇ ಯೋಚನೆ ಮಾಡಿ. ಸೊ ವಿ ಹ್ಯಾವ್ ಟು ಗೋ ಟು ಅ ಪ್ರಾಸೆಸ್. ಅದೊಂದು ಪದ್ಧತಿ ಇದೆ. ಗುರುಕುಲಕ್ಕೆ ಹೋಗಬೇಕು ಅಥವಾ MBBS ಪಾಠಶಾಲೆಗೆ ಹೋಗಬೇಕು, ಕಲಿಬೇಕು. 5 ವರ್ಷ ಎಲ್ಲರಿಗೂ ಒಂದೇ. ಸೊ ಇದ್ದವ್ರಿಗೂ ಇಲ್ಲದೇ ಇರೋವ್ರಿಗೂ ಕಷ್ಟಪಟ್ಟು ಕಲಿಬೇಕು. ಆ ರೀತಿ ಇಟ್ ಈಸ್ ಅ ಪ್ರಾಸೆಸ್. ಇಟ್ ಈಸ್ ಅ ಬ್ಯೂಟಿಫುಲ್ ವಿಸ್ಡಮ್ ಟೀಚಿಂಗ್ ಸಿಸ್ಟಮ್. ಸೊ ಹಾಗಾಗಿ ಇದೊಂದು ಗುರುಕುಲದ ರೀತಿ. ಸೊ ಹಾಗಾಗಿ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಅದನ್ನು ಪಾಲನೆ ಮಾಡೋದೇ ಆದರೆ, ಸಾಲ ಇದ್ದರೆ ಸಾಲ ಮುಕ್ತಿಯಾಗುತ್ತೆ. ಅಥವಾ ನಿಮಗೆ ಬೇರೆ ಯಾವುದೇ ಒಂದು ದೃಷ್ಟಿ ದೋಷಗಳು ಅಥವಾ ಹಲವಾರು ದೋಷಗಳು ಆಗಿದ್ದರೆ ಅದು ಮುಕ್ತಿಯಾಗುತ್ತೆ. ಮದುವೆ ಆಗದೆ ಹೋದರೆ ಮದುವೆ ಆಗುತ್ತೆ, ಮಕ್ಕಳಾಗದೆ ಹೋದರೆ ಮಕ್ಕಳಾಗುತ್ತೆ. ಅಥವಾ ಕೋರ್ಟ್ ಕೇಸುಗಳಿದ್ದರೆ ಆ ಕೇಸುಗಳಿಂದ ನಿಮಗೆ ಪರಿಹಾರ ಸಿಗುತ್ತೆ. ಅಥವಾ ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಂತಂದರೆ ವಾಪಸ್ ಬರುವಾಗ ಆಗುತ್ತೆ. ನಾವು ಶ್ರೀಮಂತರಾಗಲೇಬೇಕು ಅನ್ನೋದಾದರೆ ಹಣದ ಹರಿವುಗಳು, ಅವಕಾಶಗಳು ಹೆಚ್ಚೆಚ್ಚು ಆ ಯೂನಿವರ್ಸ್ ಕೊಡ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ಪಡ್ಕೊಳ್ಳೋರು ನಾವಾಗಬೇಕು ಅಂತಂದರೆ, ಹೇಗೆ ಈ ಮಾರ್ಕಂಡೇಯ ಶಿವನಲ್ಲಿ ಲೀನವಾಗಿ ಆ ಬ್ರಹ್ಮ ಲಿಪಿಯನ್ನೇ ಬದಲಿಸಿದ್ನೋ ಅಂಥವರು ನಾವಾದಾಗ ಮಾತ್ರ ಇದು ಸಾಧ್ಯವಾಗುತ್ತೆ. ಅದಕ್ಕೆ ಈ 36 ದಿನಗಳ ಲಕ್ಷ್ಮೀ ಕುಬೇರ ವ್ರತ ಆಗ್ಬೋದು, ಅಥವಾ 45 ದಿನಗಳ ವ್ರತ ಆಗ್ಬೋದು, ಇದೆಲ್ಲವೂ ನಾನು ರೂಪಿಸಿರೋದು ಇದರ ಸಲುವಾಗಿ. ಸೊ ಇದು ಒಂದು ತಪಸ್ಸಿನ ರೀತಿ. ಯಾರು ಇದನ್ನು ಕಲಿತು ಮಾಡ್ತಾರೋ ಅವರೆಲ್ಲರಿಗೂ ಈ ಬ್ರಹ್ಮ ಲಿಪಿಯನ್ನು ಬದಲಾಯಿಸುವಂಥ ಶಕ್ತಿ, ವಿಶ್ವಶಕ್ತಿ ಬರುತ್ತೆ, ಗೊತ್ತಿರಲಿ. ಓಕೆ ಗುರುಗಳೇ, ಇನ್ನು ನೀವು ಹೇಳ್ತಾ ಇದ್ರು ಯಾರೆಲ್ಲ ಬಂದು ಇನ್ನು ಕಾರ್ಯಾಗಾರವನ್ನು ಯಾಕೆ ಅಟೆಂಡ್ ಮಾಡಬೇಕು, ಅಲ್ಲಿ ನೀವು ಏನು ಸ್ಪೆಷಲ್ ಮಾಹಿತಿಗಳನ್ನು ನೀಡ್ತೀರಾ ಅಂತ, ಇದ್ರ ಬಗ್ಗೆ ಮತ್ತಷ್ಟು ಇನ್ನೂ ಮಾಹಿತಿಯನ್ನು ಹಂಚಿಕೊಳ್ಬಹುದಾ? ಖಂಡಿತವಾಗಿಯೂ ತುಂಬ ವಿಶೇಷತೆಗಳಿರುವಂಥ ಕಾರ್ಯಾಗಾರ ಈ ಮೇ 10ನೇ ತಾರೀಕು ಭಾನುವಾರ ನಡೆಯುವಂಥದ್ರಲ್ಲಿರುತ್ತೆ. ಆಲ್ರೆಡಿ ಮೇಡಮ್ ಥ್ಯಾಂಕ್ಸ್ ಹೇಳ್ತಾನೆ ಇದ್ದಾರೆ. ಋಣ ವಿಮೋಚಕ ದೈವಿಕ ಧನಾಕರ್ಷಣೆ ಯಂತ್ರ ಅಲ್ಲಿ ಉಚಿತವಾಗಿ ಕೊಡುವಂಥದ್ದು. ಅದರ ಜೊತೆ ಬ್ಲೂ ಪ್ರಿಂಟ್, ಸಾಲ ತೀರಿಸುವ ಬ್ಲೂ ಪ್ರಿಂಟ್. ಈ ಕೇವಲ ಯಂತ್ರ ಇಟ್ಕೊಂಡ್ರೆ ಶ್ರೀಮಂತರಾಗೋದಿಲ್ಲ. ಯಂತ್ರದ ಜೊತೆ ನಾನು ಹೇಳಿಕೊಡುವ ತಂತ್ರಗಳನ್ನು ಪಾಲಿಸಿದ್ದೇ ಆದರೆ ಅತೀ ಬೇಗ ಶೀಘ್ರವಾಗಿ ಧನಾಕರ್ಷಣೆಯಾಗಿ ಅಥವಾ ಹಣವನ್ನು ಸಂಪಾದನೆ ಮಾಡಿ ನಾವು ಸಾಲ ಮುಕ್ತರಾಗ್ಬೋದು. ಈ ವರ್ಕ್ಶಾಪ್ಗೆ ಬರುವಂಥವರು ಎಲ್ಲರೂ ಕಡ್ಡಾಯವಾಗಿ ಹಳದಿ ವಸ್ತ್ರ ಧರಿಸಿ ಬರಬೇಕು. 1 ಮೊಳ ಹಳದಿ ಬಣ್ಣದ ದಾರವನ್ನು, 3 ಅರಿಶಿಣ ಕೊಂಬುಗಳನ್ನು, 3 ನಿಂಬೆಹಣ್ಣನ್ನು ತೆಗೆದುಕೊಂಡು ಬರಬೇಕು. ಹಾಗೆಯೇ ಹಳದಿ ಕಲರ್ ಪೇಪರ್ನ ಮೇಲೆ ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ನಿಮ್ಮ ಎಲ್ಲ ಸಾಲಗಳ ಪಟ್ಟಿಯನ್ನು ಮಾಡಿಕೊಂಡು ಬರಬೇಕು. ಮತ್ತು ಇನ್ನಿತರೆ ಸಾಲ ಬಿಟ್ಟು ಬೇರೆ ಸಮಸ್ಯೆಗಳಿದ್ದರೆ ಅದನ್ನು ಬಿಳಿ ಕಲರ್ ಪೇಪರ್ನ ಮೇಲೆ ಬ್ಲೂ ಕಲರ್ ಪೆನ್ನಲ್ಲಿ ಬರೆದುಕೊಂಡು ಬರಬೇಕು. ಒಂದಂತೂ ಗ್ಯಾರಂಟಿ, ಈ ಕಾರ್ಯಾಗಾರ ಯಾರು ಅಟೆಂಡ್ ಮಾಡಿ ಯಾರು ನಾನು ಹೇಳಿಕೊಡುವಾಗೆ ಮಾಡ್ತಾರೋ ಅವರು ಎಲ್ಲರಿಗೂ ಸಾಲ ಮುಕ್ತವಾಗುತ್ತೆ, ಗೊತ್ತಿರಲಿ. 2ನೇ ವಿಶೇಷತೆ, ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಿಶೇಷ ಸಂಕಲ್ಪ. ಸರಸ್ವತಿ ತತ್ವ ಮತ್ತು ಲಕ್ಷ್ಮೀ ತತ್ವವನ್ನು ಮಕ್ಕಳಿಗೆ ಹೇಳಿಕೊಟ್ಟು ಆಶೀರ್ವದಿಸಲಾಗುತ್ತದೆ. ಸೊ ಮಕ್ಕಳು ಬರಬೇಕಂದ್ರೆ ಏನು ತರಬೇಕು ಗೊತ್ತಾ? ಒಂದು ಚಿಕ್ಕ ಕನ್ನಡಿಯನ್ನು ತೆಗೆದುಕೊಂಡು ಬರಬೇಕು. ಹಾಗೆ ಮತ್ತು ಒಂದು ಹಣತೆಯನ್ನು, ಅಂದರೆ ದೀಪವನ್ನು ನೀವು ತರಬೇಕು. 3ನೇ ವಿಶೇಷತೆ, ಧನಾಕರ್ಷಣೆಗಾಗಿ ಮತ್ತು ಋಣ ಮುಕ್ತಿ ಹೊಂದಲು ವಿಶೇಷವಾದ ಮನಿ ಮೆಡಿಟೇಷನನ್ನು ನಾನು ಹೇಳಿಕೊಡ್ತೇನೆ. ನಾನು ಹೇಗೆ ಹೇಳಿಕೊಡ್ತೇನೋ ಹಾಗೆ ಪ್ರತಿದಿನ ನೀವು ಮಾಡೋದೇ ಆದರೆ ಖಂಡಿತವಾಗಿಯೂ ಸಾಲ ಬೇಗ ಮುಕ್ತಿಯಾಗುತ್ತೆ. ಹಾಗೆಯೇ ಕಾರ್ಯಕ್ರಮದ ಕೊನೆಯಲ್ಲಿ ಪವಿತ್ರ ದಿವ್ಯಶಕ್ತಿ ಜಲವನ್ನು ನಿಮ್ಮೆಲ್ಲರ ಮೇಲೆ ಪ್ರೋಕ್ಷಣೆ ಮಾಡ್ತಿದ್ದೇನೆ. 4ನೇ ವಿಶೇಷತೆ,
ನಮಗೆಲ್ಲರಿಗೂ ಋಣಗಳಿರುತ್ತೆ. ಅದು ದೇವ ಋಣಗಳು, ಋಷಿ ಋಣಗಳು, ಪಿತೃ ಋಣಗಳು, ಹಾಗೆ ಭೂತ ಋಣಗಳು, ಭೂಲೋಕದಲ್ಲಿ ನಾವು ಮಾಡಿದ ಕೆಲವು ಕರ್ಮದಿಂದ ಬಂದಿರೋ ಋಣಗಳು, ವಿಶೇಷವಾಗಿ ಸಾಲದ ಋಣಗಳು. ಇದರಿಂದ ಎಲ್ಲ ಮುಕ್ತಿ ಪಡೆದುಕೊಳ್ಬೇಕು ಅಂತಂದರೆ ಒಂದು ಸನಾತನ ವಿಶ್ವಶಕ್ತಿ ಇರೋ ಒಂದು ದೇವಸ್ಥಾನ ಇದೆ. ಅದು ಶಿವನ ದೇವಸ್ಥಾನ. ಅಲ್ಲಿ ಎಲ್ಲರೂ ಹೋಗಬೇಕು. ಹೋಗಿ ಏನು ಮಾಡಬೇಕು, ಹೇಗೆ ಹೋಗಬೇಕು, ಯಾರು ಹೋಗಬೇಕು, ಯಾವ ಸಮಯದಲ್ಲಿ ಹೋಗಬೇಕು, ಇದೆಲ್ಲದರ ಬಗ್ಗೆ ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಹೋಗಿ ಅಲ್ಲಿ ಒಂದು ವಿಶ್ವಕ್ರಿಯೆ ಮಾಡಿ ಬಂದರೆ ನಿಮಗೆ ಹೆಚ್ಚು ವಿಶ್ವಶಕ್ತಿ ಸಿಗುತ್ತೆ. ಆ ಶಿವನ ಒಂದು ಆಶೀರ್ವಾದ ಇರುತ್ತೆ. ಬೇಗ ನಾವು ಅಂದುಕೊಂಡದ್ದನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. 5ನೇ ವಿಶೇಷತೆ ಲಕ್ಷ್ಮೀ ಕುಬೇರ ಧನ ಪ್ರಾಪ್ತಿ ಕ್ರಿಯಾ ಅನುಷ್ಠಾನ ವ್ರತ. ಇದು 36 ದಿನಗಳದ್ದು, 45 ದಿನದ್ದಲ್ಲ. ಸೊ ಇದು ಹೇಗೆ ಮಾಡಬೇಕು? ಇದು ಮಾಡೋದ್ರಿಂದ ಧನ ಪ್ರಾಪ್ತಿ ದ್ವಾರಗಳು ತೆರೆದುಕೊಳ್ತವೆ, ಅನಿರೀಕ್ಷಿತ ಹಣದ ಅವಕಾಶಗಳು ಬರುತ್ತವೆ, ಹಳೆಯ ಸಾಲಗಳು ತೀರುವ ಮಾರ್ಗಗಳು ಕಾಣಿಸುತ್ತೆ, ಬಿಸ್ನೆಸ್ ಅಭಿವೃದ್ಧಿ ವೇಗವಾಗಿ ಆಗುತ್ತೆ, ಉದ್ಯೋಗ ವೃತ್ತಿಯಲ್ಲಿ ಪ್ರಗತಿ ಮತ್ತು ಮುಖ್ಯವಾಗಿ ಲಕ್ಷ್ಮೀ ಕುಬೇರರ ಕೃಪಾಶೀರ್ವಾದ ನಿಮ್ಮ ಜೀವನದಲ್ಲಿ ನೆಲೆಸುತ್ತೆ. ಈ ವ್ರತವನ್ನು ಎಲ್ಲರೂ ಮಾಡಬೇಕು. ಎಲ್ಲರೂ ಲಕ್ಷ್ಮೀ ಕುಬೇರ ಆಶೀರ್ವಾದಕ್ಕೆ ಪಾತ್ರರಾಗಿ ಶ್ರೀಮಂತರಾಗಬೇಕು. ಎಸ್ ಗುರುಗಳೇ, ಲಕ್ಷ್ಮಿ ಬಗ್ಗೆ ಹೇಳ್ತಾ ಇದ್ರಿ. ಈಗ ಲಕ್ಷ್ಮಿ ಅಂತಂದರೆ ಅದು ಹಣ ಮಾತ್ರನಾ, ಅಥವಾ ಸನಾತನ ಧರ್ಮದಲ್ಲಿ ಅದಕ್ಕೆ ಬೇರೆಯದ್ದೇ ಏನಾದರೂ ಅರ್ಥ ಇದೆಯಾ ಅಂತ? ಲಕ್ಷ್ಮಿ ಅಂತಂದರೆ ಹಣ ಮಾತ್ರ ಅಲ್ಲ, ಹಣ ಒಂದು ಭಾಗ ಅಷ್ಟೇ. ಇನ್ನು ಅಷ್ಟಲಕ್ಷ್ಮಿಗಳ ಬಗ್ಗೆ ನಾನು ಇದಕ್ಕೂ ಮುಂಚೆನೇ ಹೇಳಿದ್ದೇನೆ. ಸೊ ನಾವು ಸಂತೋಷವಾಗಿರಬೇಕು ಅಂತಂದರೆ ಆ ಲಕ್ಷ್ಮಿ ಬೇರೆ, ಅಂತಹ ಲಕ್ಷ್ಮಿ ಬೇರೆ. ನಾವು ಸೌಂದರ್ಯವಾಗಿರ್ಬೇಕಂದ್ರೆ ಅದಕ್ಕೆ ಲಕ್ಷ್ಮಿ ಬೇರೆ. ನಾವು ಸಮಾಧಾನವಾಗಿ ಆರಾಮಾಗಿರ್ಬೇಕಂದ್ರೆ ಅದಕ್ಕೆ ಲಕ್ಷ್ಮಿ ಬೇರೆ. ಆರೋಗ್ಯವಾಗಿರೋದಕ್ಕೆ ಲಕ್ಷ್ಮಿ ಬೇರೆ. ಸೊ ಹಾಗಾಗಿ ಎಲ್ಲವೂ ಸೇರಿ ಐಶ್ವರ್ಯ ಅಂತ ನಾನು ಕರಿತಾನೆ ಇರ್ತೀನಿ. ಹಣ, ಆಸ್ತಿ, ಐಶ್ವರ್ಯ. ಸೊ ಇವು ಮೂರು ಇದ್ದಾಗ ಮಾತ್ರ ನಾವು ಸುಖ, ಶಾಂತಿ, ನೆಮ್ಮದಿಯಿಂದ ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ. ಕೇವಲ ಹಣದಿಂದನೋ ಅಥವಾ ಕೇವಲ ಆಸ್ತಿಯಿಂದನೋ ಅಥವಾ ಕೇವಲ ಐಶ್ವರ್ಯದಿಂದನೋ ಇದು ಆಗೋದಿಲ್ಲ. ಇವು ಮೂರೂ ಇರಬೇಕು. ಈಗ ನೀವು ಪ್ರಾಣಿ ಪಕ್ಷಿಗಳು ನೋಡಿದ್ರೆ ಅದಕ್ಕೆ ಐಶ್ವರ್ಯ ಇದ್ದರೆ ಸಾಕು, ಒಳ್ಳೆಯ ಆರೋಗ್ಯ, ಊಟ ಇದ್ದರೆ ಸಾಕು, ಅಷ್ಟೇ ಅವು ಕೋರ್ಕೊಳ್ಳೋದು. ಆದರೆ ಮನುಷ್ಯನಿಗೆ ಬಂದರೆ ಒಳ್ಳೆಯ ಆರೋಗ್ಯ, ಊಟ ಇದ್ದರೆ ಮಾತ್ರ ಸಾಲದು. ಅವನು ಜೀವನ ಮಾಡೋದಕ್ಕೆ ಒಂದು ಸ್ವಲ್ಪ ಹಣ ಬೇಕು, ಅಥವಾ ಒಂದು ಮನೆ ಬೇಕು. ಸೊ ಸರ್ವಜ್ಞ ಹೇಳ್ತಾನೆ ನೋಡಿ, ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ನೆರವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞ. ಸೊ ಹಾಗಾಗಿ ಇವೆಲ್ಲವೂ ಇದ್ದರೆ ಮಾತ್ರ ಅದು ಅಷ್ಟಲಕ್ಷ್ಮಿಗಳು ಅನಿಸ್ಕೊಳ್ಳುತ್ತೆ. ಆಗ ಮಾತ್ರ ಸುಖ, ಶಾಂತಿ, ನೆಮ್ಮದಿ ಸಿಗೋದಕ್ಕೆ ಸಾಧ್ಯ. ನಮ್ಮ ಸನಾತನ ಧರ್ಮದ ಪ್ರಕಾರ ಅಥವಾ ನಮ್ಮ ವಿಶ್ವಧರ್ಮದ ಪ್ರಕಾರ ಹಣವೆನ್ನುವುದು ಒಂದು ಭಾಗ ಅಷ್ಟೇ, ಅದೇ ಎಲ್ಲ ಅಲ್ಲ. ಎಸ್ ಮೇಡಮ್. ಓಕೆ ಗುರುಗಳೇ, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಒಂದೊಂದು ವಿಶೇಷ ಟಿಪ್ಸನ್ನು ಕೊಡ್ತಾ ಬರ್ತಿದ್ದೀರಿ. ಇವತ್ತು ಯಾವ ವಿಶೇಷ ಮಾಹಿತಿಯನ್ನು ಹಂಚ್ಕೋತಿದ್ದೀರಿ? ಇದೊಂದು ಅದ್ಭುತವಾದ ವಿಶ್ವತಂತ್ರ. ಸೊ ಸಾಲದಲ್ಲಿರೋರು ಎಲ್ಲರೂ ಮಾಡಬೇಕು. ನನ್ನ ಪ್ರಕಾರ ಸಾಲದಲ್ಲಿರೋರು ಯಾರು ಅಂತಂದರೆ ಎಲ್ಲರೂ. ಯಾಕಂದರೆ ಎಲ್ಲರಿಗೂ ಒಂದೊಂದು ಋಣ ಇರುತ್ತೆ. ಹಣದ ಋಣ ಮಾತ್ರ ಅಲ್ಲ, ಎಲ್ಲ ಋಣಗಳು ಇರುತ್ತೆ. ಸೊ ಹಾಗಾಗಿ ಗೋಮಾತೆಗೆ ಪ್ರತಿ ತಿಂಗಳು ಅಮಾವಾಸ್ಯೆಯಾದ ಮೇಲೆ ಅಥವಾ ಹುಣ್ಣಿಮೆಯ ದಿನ ಗೋಶಾಲೆಗೆ ಹೋಗ್ಬೋದು, ಅಥವಾ ಮನೆಯಲ್ಲೇ ಗೋಮಾತೆ ಇದ್ದರೆ ಆ ಗೋಮಾತೆಗೆ ಹುಲ್ಲಿನ ಜೊತೆ ಬೆಲ್ಲವನ್ನು ತಿನ್ನಿಸ್ಬೇಕು. ಸೊ ನಾವು ಯಾಕೆ ತಿನ್ನಿಸ್ತಿದ್ದೀವಿ ಇದನ್ನು ಅನ್ನೋವಂಥ ಉದ್ದೇಶ, ಹಸು ಚೆನ್ನಾಗಿರಲಿ ಒಂದು. ಎರಡನೇದು, ನಮ್ಮ ಕರ್ಮಗಳನ್ನು ತೆಗೆದುಕೊಳ್ಳೋ ಶಕ್ತಿ ಈ ಗೋಮಾತೆಗಿದೆ. ಆಮೇಲೆ ಒಂದು ಗೊತ್ತಿರಲಿ, ಈ ಗೋಮಾತೆ ಅನ್ನುವಂಥದ್ದು ಈ ಸ್ವರ್ಗಲೋಕದಿಂದ, ಸತ್ಯಲೋಕದಿಂದ ಇಳಿದು ಬಂದಂತಹ ಒಂದು ಅತ್ಯುನ್ನತ ಅಥವಾ ಅತ್ಯದ್ಭುತ ವಿಚಾರಗಳಲ್ಲಿ ಒಂದಾಗಿರುತ್ತೆ. ಸೊ ಹಾಗಾಗಿ ಗೋಮಾತೆಗೆ ಪ್ರತಿ ತಿಂಗಳು ನಾವು ಊಟ ಕೊಡಲೇಬೇಕು. ಇದು ಇಚ್ಛಾಪೂರ್ವಕವಾಗಿ. ಇದು ಸಪೋಸ್ ಯಾರೋ ಮನೆಯಲ್ಲಿ ಹಸು ಇರುತ್ತೆ, ಪ್ರತಿದಿನ ಊಟ ಹಾಕ್ತಿದ್ದೀವಲ್ಲ ಗುರುಗಳೇ ಅಂತ ನೀವು ಹೇಳ್ಬೋದು. ನೀವ್ಯಾಕೆ ಊಟ ಹಾಕ್ತಿದ್ದೀರಾ? ಹಾಲು ಕರ್ಕೊಳ್ಳೋಕ್ಕೆ. ನಿಮಗೇನು ಬೇರೆ ಉದ್ದೇಶ ಇತ್ತಾ ಇಲ್ಲಿ ತನಕ? ಸೊ ನಾನು ಹೇಳ್ತಿರೋದೇನು, ಹಾಲು ತೆಗೆದುಕೊಳ್ಳಿ, ಪಾಪ ಅದು ಕೊಡೋದಕ್ಕೆ ಗೊತ್ತಿರೋದು ಯೂನಿವರ್ಸ್ಗೆ. ಅದರ ಜೊತೆ ನಮ್ಮ ಕರ್ಮಗಳನ್ನು ಕಳೀಲಿ ಅಂತಂತೇಳಿ ನಾವು ಬೆಲ್ಲ ತಿನ್ನಿಸ್ಬೇಕು ಹುಲ್ಲಿನ ಜೊತೆ. ತಿಂಗಳಲ್ಲಿ ಒಂದು ಸಲ ಮಾಡಿದ್ರೂ ಸಾಕು. ಇದನ್ನು ಡೋಂಟ್ ಪ್ರತಿದಿನ ಕೊಡಬೇಡಿ. ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ, ಹಸುವಿಗೆ ಒಳ್ಳೆಯದಲ್ಲ. ಸೊ ತಿಂಗಳಲ್ಲಿ ಒಂದು ದಿನ ಕೊಟ್ಟರೆ ಸಾಕು. ಎಸ್ ಮೇಡಮ್. ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಾ. ಧನ್ಯವಾದ. ಧನ್ಯವಾದ ಮೇಡಮ್.
ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿಯಾದಂತಹ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ, ವಿಶ್ವತಂತ್ರ ಮಂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.